ಅಂದ್ರೆ ಈಗ ಬಿಗ್ ಬಾಸ್ ಮನೆಯಿಂದ ಬಂದವರೆಲ್ಲ ಒಕೇಶನ್ ಹೋಗ್ಬೇಕಂತ ಅಂತಿದ್ದಾರೆ ಅಂದ್ರಿ. ಯಾರ್ಯಾರು ನಿಮ್ಮನ್ನ ಕರೆದ್ರು, ಎಲ್ಲೆಲ್ಲಿ ಹೋಗೋದ್ ಪ್ಲಾನ್ ಇತ್ತು? ನಾವ್ ಮನೇಲಿ ಇದ್ದಾಗ್ಲೇ ನಾನು ರಕ್ಷಿತಾ ಎಲ್ಲ ಗೋವಾಗ್ ಹೋಗ್ತಾ ಇದೀವಿ. ನಾನು ರಘು ಸರ್ ರಕ್ಷಿತಾ. ಯಪ್ಪ ಸಾಕಾಯ್ತಪ್ಪ, ಇಲ್ಲಿ ತುಂಬಾ ಸ್ಟ್ರೆಸ್ ಆಗ್ಬಿಟ್ಟಿದೆ. ಹೊರಗೆ ಹೋದ ತಕ್ಷಣ ಗೋವಾ ಪ್ಲಾನ್, ಉಡುಪಿ ಮಂಗಳೂರು ಫಸ್ಟ್ ಹೋಗೋಣ, ಎಲ್ರ ಮನೆಗೂ ವಿಸಿಟ್ ಮಾಡೋಣ, ಆತರ ಪ್ಲಾನ್ ಗಳು ಇಟ್ಕೊಂಡಿದ್ವಿ. ಬಟ್ ಆಚೆ ಬರ್ತಿದ್ದಂಗೆ ಈ ಬಂಧನದಲ್ಲಿ ಸಿಗಾಕೊಂಡ್ಬಿಟ್ಟಿದೀನಿ. ಸೊ ಅನದರ್ ಒಂದು 1.5 2 months ಸ್ವಲ್ಪ ಹೆಕ್ಟಿಕ್ ಆಗಿರುತ್ತೆ. ಅದಾದ್ಮೇಲೆ ಸ್ವಲ್ಪ ಟೈಮ್ ಸಿಗತ್ತೆ. ಅಂದ್ರೆ ಈಗ ಬಿಗ್ ಬಾಸ್ ಮನೆಯಿಂದ ಎಲ್ಲರೂ ಹೊರಗ್ ಬಂದಾದ್ಮೇಲೆ ಕನೆಕ್ಟ್ ಆಯ್ತಾ? ಯಾರಾದ್ರೂ ಕಾಲ್ ಗೀಲ್ ಮಾಡಿದ್ರು ಫಿನಾಲೆ ಆದ್ಮೇಲೆ? ಫಿನಾಲೆಗೂ ಮುಂಚೆನೆ ನಾನು ಅಭಿ ಎಲ್ಲ ತುಂಬಾ ಕನೆಕ್ಟ್ ಆದ್ವಿ, ಮಾತಾಡಿದ್ವಿ. ಅದಾದ್ಮೇಲೆ ರಾಶಿಕಾ ಅವ್ರು ಹೊರಗೆ ಬಂದ್ರು, ಅವ್ರ ಜೊತೆ ಮಾತಾಡಿದೆ. ಅವ್ರ ಅನುಬಂಧಾಗ ಬಂದಿದ್ರು. ಅಂಡ್ ಆಲ್ಸೋ ಗ್ರ್ಯಾಂಡ್ ಫಿನಾಲೆಲ್ ಮೀಟ್ ಮಾಡಿದ್ವಿ. ಅದ್ಬಿಟ್ಟು ಇನ್ಯಾರು ಜಾಸ್ತಿ ಜನ ಕನೆಕ್ಟ್ ಆಗಿಲ್ಲ. ಟೈಮ್ ಸಿಗ್ಲಿಲ್ಲ ನಂಗೆ, ಶೂಟ್ ಅಲ್ಲಿ ಬಿಸಿ ಆಗ್ಬಿಟ್ಟೆ ನಾನು. ಸೊ ಅಷ್ಟೆಲ್ಲ ಮೀಟ್ ಮಾಡಿದ್ದೆ. ಈ ಬಿಗ್ ಬಾಸ್ ಫಿನಾಲೆ ಆದ್ಮೇಲೆ ಏನು ರಕ್ಷಿತನು ನಾವು ಮನೇಲಿ ನೋಡ್ತಿದೀವಿ, ಕ್ಯೂಟ್ ತರ ಮಾತು. ಬಿಗ್ ಬಾಸ್ ಮನೆಯಿಂದ ಹೊರಗ್ ಬಂದಾದ್ಮೇಲೆ ಅದೇ ತರ ಆಡ್ತಾ ಇದಾರೆ. ಸೊ ರಕ್ಷಿತನ್ ಬಗ್ಗೆ ಏನ್ ಅನ್ಸುತ್ತೆ ಹಂಗ ಅಲ್ಲ ಆಡಿದಾಗ? ರಕ್ಷಿತಾ ನನ್ ಸ್ಟಾರ್ಟಿಂಗ್ ಹೇಳ್ತಿರೋದು, ಅವಳು ಹೇಗೆ ಇರ್ಲಿ ನಮ್ಗೆ ಇಷ್ಟ ಆಗ್ತಾ ಇದ್ದಾಳೆ. ಸೊ ಅವಳು ಹೊರಗ್ ಬಂದ್ಮೇಲೂ ಹಾಗೆ ಇರ್ತಾಳೆ ಅನ್ನೋ ನಂದು ಎಕ್ಸ್ಪೆಕ್ಟೇಷನ್ ಹಂಗೆ ಇತ್ತು. ಹಾಗೆ ಇದ್ದಾಳೆ, ನಂಗೆ ತುಂಬಾ ಖುಷಿ ಇದೆ. ರಘು ಜೊತೆ ಕ್ಲೋಸ್ ಆಗ್ಬಿಟ್ಟಿದ್ದಾರೆ. ಹಾ, ಇಬ್ರು ಒಟ್ಟಿಗೆ ಇಂಟರ್ವ್ಯೂಸ್ ಎಲ್ಲ ಕೊಡ್ತಾ ಇದಾರೆ, ಒಟ್ಟಿಗೆ ಓಡಾಡ್ತಿದಾರೆ. ನಿನ್ನೆ ನೈಟ್ ರಘು ಸರ್ ನನ್ಗೂ ಫೋನ್ ಮಾಡಿದ್ರು, ಎಲ್ಲಪ್ಪ ಇದೆಯಾ, ಕೈಗೆ ಸಿಗ್ತೀಯಾ ಏನು ಅಂತ. ಹೇಳ್ದೆ ಆದಷ್ಟು ಬೇಗ ಸಿಗೋಣ ಸರ್, ಸ್ವಲ್ಪ ಬಿಸಿ ಇದೀನಿ ಅಂತ. ರಕ್ಷಿತಾ ಮೋಸ್ಟ್ಲಿ ಉಡುಪಿಗೆ ಹೋಗಿದ್ದಾಳೆ. ಸೊ ಅವಳು ಮೀಟ್ ಮಾಡಕ್ ಸಿಗ್ಲಿಲ್ಲ. ಅವತ್ತು ಫಿನಾಲೆಲ್ ಮೀಟ್ ಮಾಡಿದೆ, ಮುಗಿಸ್ಕೊಂಡು ಸುದೀಪ್ ಸರ್ ಮನೆಗೆ ಹೋಗಿದ್ವಿ, ಅಲ್ಲಿ ಮೀಟ್ ಮಾಡಿದ್ವಿ. ಸೊ ಯಾ